ಮಾವನವ್ರೆ, ನಿಮಗೆ ಶುಗರ್ ಇದೆ ತಾನೇ? ಗೊತ್ತಿದ್ರು ಸ್ವೀಟ್ ತಿಂತೀರಲ್ಲ, ಕೊಡಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೂ ಕೆಟ್ಟ ಹೆಸರು. ಎಷ್ಟು ಸತಿ ಹೇಳಿದ್ರು ಹೀಗೆ ಮಾಡ್ತೀರಪ್ಪ. ಛೇ. ಅಯ್ಯೋ ದೇವ್ರೇ, ನನ್ನ ನಿನ್ನ ಹತ್ರ ಕರ್ಕೊಂಬೇಡಪ್ಪ. ಈ ಎಲ್ಲ ರೋಗನೂ ನನಗೆ ನರಕ ತೋರಿಸ್ತಾ ಇದ್ದಾವೆ. ದೇವ್ರೇ, ನನಗೆ ನೀನೇ ಕಾಪಾಡಬೇಕು. ಈ ಜೀವನನೇ ಸಾಕಾಗಿದೆ. ನೆಮ್ಮದಿನೂ ಇಲ್ಲ, ಶಾಂತಿನೂ ಇಲ್ಲ. ಸ್ವಲ್ಪ ಜಾಮೂನು ತಿನ್ನೋಣ ಅಂದರೆ ಹಾಳಾದ ಸಕ್ಕರೆ ಕಾಯಿಲೆ ತಿನ್ನಲಿಕ್ಕೇ ಬಿಡಂಗಿಲ್ಲ. ಸ್ವಲ್ಪ ಬೋಂಡ ಬಜ್ಜಿ ತಿನ್ನಬೇಕು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೊನೆಗೆ ಸ್ವಲ್ಪ ಉಪ್ಪಿನಕಾಯಿ ತಿನ್ನಬೇಕು ಅಂದರೆ BP ಭಯ. ಏನು ತಿನ್ನೋ ಹಾಗೇ ಇಲ್ಲ. ಉಪ್ಪು ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಎಣ್ಣೆದು ತಿನ್ನಬಾರ್ದು. ಮತ್ತೇನು ತಿನ್ನಬೇಕು? ಭಾಳ ಕುಂತರೂ ಕಷ್ಟ, ಭಾಳ ನಿಂತರೂ ಕಷ್ಟ. ಏನು ಮಾಡೋದು, ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಈ ಜೀವನನೇ ಸಾಕು ಅನ್ನಿಸ್ಬಿಟ್ಟಿದೆ. ದೇವರೇ, ಇದರಿಂದ ಮುಕ್ತಿ ಕೊಟ್ಬಿಡಪ್ಪ. ಇದೆಂಥ ಹಣೆ ಬಾರನು, ಏನು ಕಥೆನೋ. ಅಯ್ಯೋ, ಯಾರೋ ಬಿದ್ರು. ಅಜಯ್, ಸ್ಕೆಥೋಸ್ಕೋಪು, ವಾಟರ್ ಬಾಟ್ಲು ತೊಗೊಂಡು ಬಾ. ಅರೆ, ನಮ್ಮ ಪೇಷಂಟ್ ಶಂಕರಣ್ಣ. ಯಾಕೆ ಶಂಕರಣ್ಣ, ಏನಾಯಿತು? ಏನು ಅಂತ ಹೇಳೋದು ಡಾಕ್ಟ್ರೇ, ಜೀವನ ಸಾಕಾಗಿದೆ. ಈ ನೋವು ತಡೆಯೋಕ್ಕಾಗದೆ ಹೊರಟೋಗೋಣ ಅನ್ನಿಸ್ಬಿಟ್ಟು. ಏನಾದರೂ ಕೊಟ್ಟು ಕಳಿಸ್ಬೇಡಿ. ಹಾಗೆಲ್ಲ ಮಾತಾಡಬಾರ್ದು ಶಂಕರಣ್ಣ, ಸಮಾಧಾನ ಮಾಡಿಕೊಡಿ. ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಡಾಕ್ಟ್ರೆ, ಏನು ಮಾತ್ರೆನೋ ಏನೋ, ದಿನಕ್ಕೆ 3 ಹೊತ್ತು ಈ ಟಾಣಿಕು ಮಾತ್ರೆ ನೋಡಿ ನೋಡಿ ಬೇಸರ ಬಂದು ಹೋಗಿದೆ. ಈ ಟಾಣಿಕು ಮಾತ್ರೆ ನೋಡಿದ್ರೇ
ವಾಂತಿ ಬರೋ ಥರ ಆಗುತ್ತೆ ಡಾಕ್ಟ್ರೇ. ನೋಡಿ ಶಂಕರಣ್ಣ, ಆರೋಗ್ಯ ಸರಿ ಇಲ್ಲ ಅಂದಾಗ ಮನಸ್ಸು ಶಾಂತವಾಗಿರಬೇಕು. ಮೈಗೆ ಬಂದಿರೋ ಕಾಯಿಲೆನ ಮನಸ್ಸಿಗೆ ತಗೋಬಾರ್ದು ಶಂಕರಣ್ಣ. ಮನಸ್ಸಿಗೆ ತಗೊಂಡ್ರೆ ಕಾಯಿಲೆ ಕಡಿಮೆ ಆಗೋಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಈ ಟಾಣಿಕು ಮಾತ್ರೆ ನೋಡಿ ನೋಡಿ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗೋಗುತ್ತೆ. ಇನ್ನು ಮನಸ್ಸನ್ನು ಶಾಂತವಾಗಿ ಎಲ್ಲಿಂದ ಇಟ್ಕೊಳ್ಳಿ ಡಾಕ್ಟ್ರೇ? ಶಂಕರಣ್ಣ, ಈ ಮಾತ್ರೆನೇ ನಿಮ್ಮ ಕಾಯಿಲೆನ ವಾಸಿ ಮಾಡುತ್ತೆ ಅನ್ನೋದು ನೆನಪಿರಲಿ. ಅದಕ್ಕೆ ಅವನ್ನ ಪ್ರೀತಿಯಿಂದ ತಗೋಬೇಕು. ಮಾತ್ರೆ ಅನ್ಕೋಬೇಡಿ, ಡ್ರೈ ಫ್ರೂಟ್ಸ್ ಅಂದ್ಕೊಂಡು ತಗೊಳ್ಳಿ, ಟಾನಿಕ್ನ ಜ್ಯೂಸ್ ಅಂದ್ಕೊಳ್ಳಿ. ನಿಮ್ಮ ದೃಷ್ಟಿ ಬದಲಾಯಿಸ್ಕೊಳ್ಳಿ ಸಾಕು. ನೋಡಿ ಶಂಕರಣ್ಣ, ಕಾಯಿಲೆ ನಿಮಗೆ ಬಂದಿಲ್ಲ, ನಿಮ್ಮ ಶರೀರಕ್ಕೆ ಬಂದಿರೋದು. ಕಾಯಿಲೆ ನನಗೆ ಬಂದಿಲ್ಲ, ನನ್ನ ಶರೀರಕ್ಕೆ ಬಂದಿದೆ. ಹಾಗಂದ್ರೆ ಏನು ಡಾಕ್ಟ್ರೇ? ಶಂಕರಣ್ಣ, ಈ ಕೈ ಯಾರ್ದು? ನನ್ನ ಕೈ ಡಾಕ್ಟ್ರೇ. ನೀವೇನಾದರೂ ಕೈಯ? ನಾನು ಕೈಯಲ್ಲ ಡಾಕ್ಟ್ರೇ, ನಾನು ಶಂಕರ್. ಈ ತಲೆ ಯಾರ್ದು? ನಂದೇ ತಲೆ ಡಾಕ್ಟ್ರೇ. ನೀವೇನಾದರೂ ತಲೆನಾ? ನಾನು ತಲೆ ಅಲ್ಲ, ನಾನು ಶಂಕರ್ ಡಾಕ್ಟ್ರೇ. ಶಂಕರಣ್ಣ, ಈ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಯಾರು? ನನ್ನವು ಡಾಕ್ಟ್ರೇ. ನೀವೇನಾದರೂ ಕಣ್ಣು, ಕಿವಿ, ಮೂಗು, ಬಾಯ? ಅವು ನಾನಲ್ಲ ಡಾಕ್ಟ್ರೇ, ನಾನು ಶಂಕರ್ ಡಾಕ್ಟ್ರೇ, ಶಂಕರ್. ಶಂಕರ್ ಅನ್ನೋದು ಈ ಶರೀರಕ್ಕಿಟ್ಟರ ಹೆಸರು. ನೀವ್ಯಾರು? ನಾನು ಯಾರು ಅಂದರೆ ಏನು ಹೇಳೋದು ಡಾಕ್ಟ್ರೇ? ನಿಜವಾದ ರೀತಿಯಲ್ಲಿ ಹೇಳೋದಾದರೆ ನೀವೊಂದು ಆತ್ಮ ಅಷ್ಟೇ. ಈ ಶಂಕರ್ ಅನ್ನೋ ದೇಹನ ನಡೆಸ್ತಿರೋ ಆತ್ಮ. ಇನ್ನೊಂದು ರೀತಿ ಹೇಳೋದಾದರೆ ಈ ಶರೀರ ಒಂದು ಮನೆ ಇದ್ದ ಹಾಗೆ. ನೀವು ಆತ್ಮ, ಈ ಮನೆ ಮಾಲೀಕ ಆಗಿದ್ದೀರಿ. ಕಣ್ಣನ್ನು ಕಿಟಕಿಯಿಂದ ನೋಡ್ತೀರಿ, ಕಿವಿಯನ್ನು ಫೋನಿಂದ ಕೇಳ್ತೀರಿ, ಬಾಯನ್ನು ಮೈಕಿಂದ ಮಾತಾಡ್ತೀರಿ. ಡಾಕ್ಟ್ರೇ, ನಾನು ಯಾವತ್ತೂ ಈ ಥರ ಯೋಚನೆ ಮಾಡಿದ್ದಿಲ್ಲ. ಈ ಶರೀರ ಒಂದು ಕಾರ್ ಅಂದ್ಕೊಂಡ್ರೆ ಆತ್ಮ ಆ ಕಾರಿಗೆ ಡ್ರೈವರ್ ಇದ್ದಾಗೆ. ಕಾರನ್ನು ಹೇಗೆ ಡ್ರೈವರ್ ಕಂಟ್ರೋಲ್ ಮಾಡ್ತಾನೋ ಹಾಗೆ ಆತ್ಮ ದೇಹನ ಕಂಟ್ರೋಲ್ ಮಾಡೋದು. ಆದರೆ ಈಗಿನ ಕಾಲದಲ್ಲಿ ಆತ್ಮಜ್ಞಾನ ಇಲ್ಲದೆ ಇರೋದಕ್ಕೆ ಈ ಶರೀರನೇ ನಾವು ಅಂದ್ಕೊಂಡು ಒದ್ದಾಡ್ತಿದ್ದೀವಿ ಅಷ್ಟೇ. ಯಾವಾಗ ನಮ್ಮನ್ನು ನಾವು ಅವಿನಾಶಿ ಆತ್ಮ ಅಂತ ತಿಳ್ಕೊಂಡು ಭಗವಂತನ ನೆನಪು ಮಾಡ್ತೀವೋ ಆಗ ಎಲ್ಲ ರೋಗನೂ ವಾಸಿ ಆಗ್ತವೆ. ಡಾಕ್ಟ್ರೇ, ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಭಗವಂತ. ನಾನು ಯಾವ ಭಗವಂತನ ನೆನಪು ಮಾಡಲಿ? ಎಲ್ರಿಗೂ ಒಬ್ಬನೇ ಭಗವಂತ ಶಂಕರಣ್ಣ ಇರೋದು. ಹಿಂದೂಗಳು ಭಗವಂತ ಜ್ಯೋತಿ ಅಂತಾರೆ, ಮುಸಲ್ಮಾನರು ಅಲ್ಲಾ ನೂರ್ ಅಂತಾರೆ, ಕ್ರಿಶ್ಚಿಯನ್ರು ಗಾಡ್ ಇಸ್ ಲೈಟ್ ಅಂತಾರೆ. ಅಂದಮೇಲೆ ಒಬ್ಬನೇ ಭಗವಂತ ತಾನೇ ಇರೋದು. ಸರಿ, ಹಾಗಾದರೆ ಡಾಕ್ಟ್ರೇ, ಆ ಭಗವಂತನ ನೆನಪು ಮಾಡೋದು ಹೇಗೆ? ಶಂಕರಣ್ಣ, ನಿಮಗೆ ಇನ್ನೊಂದು ಆಶ್ಚರ್ಯದ ಮಾತು ಹೇಳ? ಹೇಳಿ ಡಾಕ್ಟ್ರೇ. ಏನೋ ಒಂಥರ ನಿಮ್ಮ ಮಾತು ವಿಚಿತ್ರ ಅನ್ನಿಸ್ತಾ ಇದೆ. ನಮಗೆಲ್ಲ ಇಬ್ಬರು ತಂದೆ ಇದ್ದಾರೆ. ಏನು ಡಾಕ್ಟ್ರೇ, ಹೀಗೂ ಹೇಳ್ತೀರಾ? ಅಯ್ಯೋ, ತಪ್ಪು ತಿಳ್ಕೊಬೇಡಿ ಶಂಕರಣ್ಣ. ನಮ್ಮ ಶರೀರಕ್ಕೆ ಒಬ್ಬ ತಂದೆ ಆದರೆ ನಮ್ಮ ಆತ್ಮಕ್ಕೆ ಇನ್ನೊಬ್ಬ ತಂದೆ. ಶರೀರ ತಂದೆನ ಹೇಗೆ ನೆನಪು ಮಾಡ್ತೀವೋ ಹಾಗೇನೆ ಆತ್ಮ ತಂದೆನೂ ನೆನಪು ಮಾಡಬೇಕು. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ನೆನಪು ಮಾಡಿ. ಅವನಿಂದ ದುವಾ ಅಂದರೆ ಆಶೀರ್ವಾದ ತಗೊಳ್ಳಿ, ಮತ್ತು ದವಾ ಅಂದರೆ ಔಷಧಿ ತಗೊಳ್ಳಿ. ಇದರಿಂದ ಮನಸ್ಸು ಖುಷಿಯಿಂದ ಇರುತ್ತೆ. ಒಳ್ಳೊಳ್ಳೆ ಯೋಚನೆ ಜೊತೆ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ದ್ವಾ ದವಾ, ಈ ಶಬ್ದ ಕೇಳೋಕ್ಕೆ ಏನೋ ಚೆನ್ನಾಗಿದ್ದಾವೆ. ಆದರೆ ಡಾಕ್ಟ್ರೇ, ಈ ಥರ ಮಾಡೋದ್ರಿಂದ ಕಾಯಿಲೆ ದೂರ ಆಗ್ತಾವ? ನಿಮ್ಮ ನೀವು ಶರೀರ ಅಲ್ಲ ಆತ್ಮ ಅಂತ ತಿಳಿದ ಮೇಲೆ ದೇಹದ ಮೇಲೆ ಇರೋ ಅಭಿಮಾನನೂ ಸಹ ಹೊರಟೋಗುತ್ತೆ. ಆಗ ಕಾಯಿಲೆ ಕಂಟ್ರೋಲ್ನಲ್ಲಿರುತ್ತೆ. ಅಷ್ಟೇ ಇಲ್ಲ, ಕಾಯಿಲೆಯಿಂದ ಆಗೋ ನೋವನ್ನು ಸಹನೆ ಮಾಡೋ ಶಕ್ತಿ ಸಿಗುತ್ತೆ. ಆದರೆ ಡಾಕ್ಟ್ರೇ, ನೋವು ಜಾಸ್ತಿ ಇದ್ದಾಗ ಭಗವಂತನೆಲ್ಲಿಂದ ನೆನಪು ಮಾಡೋಕ್ಕಾಗುತ್ತೆ? ಮನಸ್ಫೂರ್ತಿ ನೋವಿನ ಕಡೆನೇ ಇರುತ್ತೆ. ಏನೇನೋ ಕೆಟ್ಟ ವಿಚಾರಗಳೇ ಹತ್ತಿರ ಬರ್ತವೆ. ನೋಡಿ,
ಯಾವಾಗ ನಮ್ಮನ್ನು ನಾವು ದೇಹ ಅಂದ್ಕೊಳ್ತೀವೋ ಆವಾಗಲೇ ಸಾವಿನ ಭಯ, ಕೆಟ್ಟ ವಿಚಾರ ಬರೋದು. ಮನಸ್ಸು ನೆಗೆಟಿವ್ ವಿಚಾರ ಮಾಡ್ತಿದ್ರೆ ಕಾಯಿಲೆ ನೋವು ಇನ್ನೂ ಜಾಸ್ತಿ ಆಗ್ತವೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿಲ್ವೇ, ನಾವೆಲ್ಲ ದೇಹ ಅಲ್ಲ ಆತ್ಮ, ಮತ್ತು ಆತ್ಮಕ್ಕೆ ಸಾವಿಲ್ಲ ಅಂತ. ಅಂದರೆ ಆತ್ಮ ಅಜರ ಅಮರ ಅವಿನಾಶಿ ಅಂತ ಅರ್ಥ ತಾನೆ. ಡಾಕ್ಟ್ರೇ, ನಿಮ್ಮ ಮಾತು ಕೇಳಿದರೆ ನನಗೆ ನನ್ನ ನೋವೇ ಮರ್ತೋಗ್ತೀವಿ. ನೀವು ಹೇಳೋದು ಕೇಳಿದ್ಮೇಲೆ ನನಗಂತೂ ತುಂಬಾ ಧೈರ್ಯ ಬರ್ತಿದೆ. ಆದರೆ ಡಾಕ್ಟ್ರೇ, ಈ ಕಾಯಿಲೆ, ಈ ನೋವು ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಡಾಕ್ಟ್ರ್? ಕಾಯಿಲೆಗಳನ್ನು ನೆಗೆಟಿವ್ ಆಗಿ ನೋಡೋ ಬದಲು ಪಾಸಿಟಿವ್ ಆಗಿ ನೋಡೋ ಅಭ್ಯಾಸ ಮಾಡ್ಕೊಳ್ಳಿ, ಆಗ ನೋವು ಅನಿಸೋದಿಲ್ಲ. ಜೊತೆಗೆ ಒಳ್ಳೆ ಜೀವನ ಶೈಲಿ ಮತ್ತು ಶುದ್ಧವಾದ ಆಹಾರದ ಅಭ್ಯಾಸ ಮಾಡಿಕೊಂಡ್ರೆ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ. ಡಾಕ್ಟ್ರೇ, ಕಾಯಿಲೆಯನ್ನು ಪಾಸಿಟಿವ್ ಆಗಿ ನೋಡೋದು ಅಂದರೆ ಹೇಗೆ ಡಾಕ್ಟ್ರೇ? ಅಂದರೆ ಈಗ ಹೃದಯದ ಕಾಯಿಲೆ ಇದೆ ಅಂದ್ಕೊಳ್ಳಿ, ಆಗ ತಮ್ಮನ್ನು ತಾವು ದಿಲ್ವಾಲ ಅಂದರೆ ದಯಾ ಹೃದಯಿ, ವಿಶಾಲ ಹೃದಯಿ ಅಂದ್ಕೊಳ್ಳಿ. ಜೊತೆಗೆ ಭಗವಂತನ ಸದಾ ಹೃದಯದಲ್ಲಿ ಇಟ್ಕೊಳ್ಳಿ, ಆಗ ಭಗವಂತನೇ ನಿಮ್ಮ ಕಾಯಿಲೆನ ದೂರ ಮಾಡ್ತಾನೆ. ಅದಕ್ಕೆ ತಾನೇ ಭಗವಂತನಿಗೆ ವೈದ್ಯನಾಥ ಅಂತ ಕರೆಯೋದು. ಭಗವಂತನಿಗೆ ವೈದ್ಯನಾಥ ಅಂತ ಯಾಕೆ ಕರೀತಾರೆ ಅಂತ ಇಷ್ಟು ನನಗೆ ಗೊತ್ತಿರಲಿಲ್ಲ ಡಾಕ್ಟ್ರೆ. ಒಂದು ವೇಳೆ ಡಾಕ್ಟ್ರೆ, ಈ ಸಕ್ಕರೆ ಕಾಯಿಲೆ ಇಲ್ಲ BP ಇದ್ದರೆ ಯಾವ ಥರ ವಿಚಾರ ಮಾಡಬೇಕು? ಸಿಂಪಲ್ ಶಂಕರಣ, ಶುಗರ್ ಇದ್ದರೆ ಈ ಥರ ಯೋಚನೆ ಮಾಡಿ, ನಾನು ತುಂಬ ಮಧುರವಾಗಿರೋ ವ್ಯಕ್ತಿ, ಎಲ್ಲರ ಜೊತೆ ಸಿಹಿಯಾಗಿರೋನು ಅಂತ. ಅದೇ BP ಇದ್ದರೆ ಪ್ಲೆಸರ್ ಅಂದರೆ ಆನಂದವಾಗಿರೋನು, ನೆಮ್ಮದಿಯಿಂದ ಖುಷಿಯಿಂದ ಇರೋನು ಅಂತ ಯೋಚನೆ ಮಾಡಿ. ವಾ ಡಾಕ್ಟ್ರೆ, ಎಂಥ ಸುಂದರವಾದ ವಿಚಾರವನ್ನು ಹೇಳಿದ್ರಿ. ಒಂದು ವೇಳೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೆ ಯಾವುದೇ ಕಾಯಿಲೆ ಬರಲಿ, ಮೇನ್ 2 ಕೆಲಸ ಮಾಡಿ. ಒಂದು, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಮಾತ್ರೆ ತಗೊಳ್ಳಿ. ಇನ್ನೊಂದು, ಕಾಯಿಲೆ ಬಗ್ಗೆನೇ ಯೋಚನೆ ಮಾಡ್ತಾ ಮನಸ್ಸಿಗೂ ಕಾಯಿಲೆ ತಂದ್ಕೊಳ್ಳೋ ಬದಲು ಯಾವಾಗಲೂ ನಾವು ಮಾಡಿದ ಪಾಪ ಕರ್ಮ ಸಾಲ ಇದೆ ಅಂದ್ಕೊಳ್ಳಿ, ಸಾಲ ತೀರಿಸುವಾಗ ಹೇಗೆ ಖುಷಿಯಾಗಿರ್ತೀರೋ ಅದೇ ಥರ ಈ ಕಾಯಿಲೆಯಿಂದ ನಮ್ಮ ಪಾಪ ಕರ್ಮದ ಸಾಲ ತೀರ್ತಾ ಇದೆ ಅಂದ್ಕೊಂಡು ಖುಷಿಪಡಿ. ಆವಾಗ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಅದಕ್ಕೆ ತಾನೇ ಹೇಳೋದು, ಖುಷಿ ಅಂತ ಔಷಧಿ ಇನ್ನೊಂದಿಲ್ಲ ಅಂತ. ಡಾಕ್ಟ್ರೆ, ನಿಮ್ಮ ಮಾತು ಕೇಳಿ ನನಗೆ ಕಾಯಿಲೆನೇ ಇಲ್ವೇನೋ ಅನ್ನಿಸ್ತಿದೆ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಕ್ಕಿದೆ. ಅಷ್ಟೇ ಅಲ್ಲ, ನಿಮಗೆ ತುಂಬ ಉಪಯೋಗ ಆಗೋ ಥರ ಇನ್ನೂ ಕೆಲವು ಟಿಪ್ಸ್ ಕೊಡ್ತೀನಿ, ಬನ್ನಿ. ಕಾಯಿಲೆ ಇರುವಾಗ ನಿಮ್ಮನ್ನು ಯಾರೇ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಕ್ಕೆ ಬಂದರೂ ಅವ್ರ ಜೊತೆ ನಿಮ್ಮ ಕಾಯಿಲೆ ಬಗ್ಗೆನೇ ಅಥವಾ ನಿಮ್ಮ ನೋವಿನ ಬಗ್ಗೆನೇ ಮಾತಾಡಬೇಡಿ. ಒಳ್ಳೊಳ್ಳೆ ವಿಷಯ ಮಾತಾಡ್ತಾ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಜೊತೆ ನಗ್ನಗ್ತಾ ಖುಷಿಯಾಗಿರಿ. ನಿಮಗೆ ಸಿಕ್ಕಿರೋ ಸಮಯನ ನಿಮ್ಮ ಉನ್ನತಿ ಬಳಸ್ಕೊಳ್ಳಿ. ಅಂದರೆ ಆಧ್ಯಾತ್ಮದ ವಿಚಾರ ಮಾಡಿ, ಭಗವಂತನ ನೆನಪು ಮಾಡಿ. ಭಗವಂತನನ್ನು ನಿಜ ಸ್ವರೂಪದಲ್ಲಿ ಅಂದರೆ ಜ್ಯೋತಿ ಸ್ವರೂಪದಲ್ಲಿ ನೆನಪು ಮಾಡಿ, ಆಗ ಬೇಗ ಗುಣ ಆಗ್ತೀರ. ಡಾಕ್ಟ್ರೇ, ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರಾಗಿ ಬಂದಿದ್ದೀರಾ. ಈ ಥರನೂ ಯೋಚನೆಗಳನ್ನು ಮಾಡ್ಬೋದು ಅಂತ ಕಲಿಸ್ಕೊಟ್ರಿ. ಇದೆಲ್ಲ ಮೊದಲು ನನಗೂ ಗೊತ್ತಿರಲಿಲ್ಲ. ಒಂದು ಸಾರಿ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಅಂದರೆ ಓಂ ಶಾಂತಿ ಅಂತಾರಲ್ಲ, ಅದರ ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬುಗೆ ಹೋಗಿದ್ದೆ. ಅಲ್ಲಿ ಒಂದು ಮೆಡಿಕಲ್ ಕಾನ್ಫರೆನ್ಸ್ ಇತ್ತು. ಅದರಲ್ಲಿ ಇಂಥ ಎಷ್ಟೋ ವಿಚಾರನ ಹೇಳಿದರು. ಅದರಲ್ಲೇ ನಿಮಗೆ ಒಂದಿಷ್ಟು ಹೇಳಿದೆ ಅಷ್ಟೇ. ನೀವು ಒಂದು ಸಾರಿ ಹೋಗಿ ನೋಡಿ. ಖಂಡಿತ ಡಾಕ್ಟ್ರೇ, ನೀವು ಹೇಳಿದ್ದೇ ಏನೇನೋ ಹೊಸದಾಗಿದೆ, ಸತ್ಯ ಅನ್ನಿಸ್ತು. ಅಲ್ಲಿ ಇನ್ನೂ ಹೆಚ್ಚಿಗೆ ತಿಳಿಸ್ತಾರೆ ಅನ್ನೋದಾದರೆ ಒಂದು ಸಾರಿ ಹೋಗೇ ನೋಡ್ತೀನಿ. ನನಗೂ ಇಂಥದ್ದೆಲ್ಲ ತಿಳ್ಕೊಳ್ಳೋದು ತುಂಬ ಇಷ್ಟ. ಇಷ್ಟು ದಿನ ಎಲ್ಲೆಲ್ಲೋ ಹೋಗ್ತಿದ್ದೆ, ಆದರೆ ಇಂಥದ್ದೆಲ್ಲ ಎಲ್ಲಿನೂ ಯಾರೂ ಹೇಳಿದ್ದಿಲ್ಲ. ಅದಕ್ಕೆ ಓಂ ಶಾಂತಿ ಬ್ರಹ್ಮಕುಮಾರಿಸ್ಗೆ ಹೋಗ್ತೀನಿ. ಓಕೆ ಸರಿ, ಟೈಮ್ ಆಯಿತು, ಬನ್ನಿ. ಹಾಗೆ ಹೋಗ್ತಾ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೀನಿ.